ಕಲಬುರಗಿ ಮಹಾನಗರದಲ್ಲಿ ನಿಜಾಮರ ಕಾಲದಿಂದ ಇರುವ 7 ಎಕರೆಗಳಲ್ಲಿ ಆಗಿರುವ ಒತ್ತುವರಿಯನ್ನು ತೆರವುಗೊಳಿಸಿ ಜಮೀನನ್ನು ಮರಳಿ ಸರ್ಕಾರದ ಸ್ವಾಧೀನಕ್ಕೆ ಪಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ತಿಳಿಸಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿನ ಕೆರೆ ಒತ್ತುವರಿ ಸಂಬಂಧ ಲೋಕಾಯುಕ್ತದಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದಿಲ್ಲಿ ವಿಚಾರಣೆ ನಡೆಸಿದ್ದು, ನಿಜಾಮ ಸರ್ಕಾರದಿಂದ ಜಮೀನು ಹಂಚಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೂ ಅಧಿಕಾರಿಗಳ ಬಳಿ ಅಧಿಕೃತ ದಾಖಲೆಗಳು ಇಲ್ಲ. ಕಂದಾಯ ದಾಖಲೆಯಲ್ಲಿ ಅದು ಸರ್ಕಾರಿ ಜಮೀನಾಗಿದೆ. ಹೀಗಾಗಿ ಒತ್ತುವರಿ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ತಹಸೀಲ್ದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಒತ್ತುವರಿಯಾದ ಜಾಗದಲ್ಲಿ ಪ್ರಸ್ತುತ ಇರುವ ಜನವಸತಿ ಬಗ್ಗೆಯೂ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ ಎಂದರು. ಹಿಂದೆ 3 ರಿಂದ 4 ವರ್ಷದ ಹಿಂದೆ ಕಲಬುರಗಿಗೆ ಬಂದು ಹೋಗಿದ್ದೆ. ಇದೀಗ ನೋಡಿದ್ರು ಇಲ್ಲಿ ಇನ್ನೂ ಕಸದ ಸಮಸ್ಯೆ ಇದೆ. ಕಸ ಸಂಗ್ರಹಣೆ ಸರಿಯಾಗಿ ನಡೆಯುತ್ತಿಲ್ಲ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಅಧಿಕಾರಿ ವರ್ಗ ಮಾಡಬೇಕು. ಜನರು ಸಹ ತಮ್ಮ ನಗರವನ್ನ ಸ್ವಚ್ಛವಾಗಿರಿಸಲು ಜಾಗೃತರಾಗುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಇನ್ನು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಲೋಕಾಯುಕ್ತ ಸಂಸ್ಥೆಯ 8 ತಂಡಗಳು ಜೇವರ್ಗಿ, ಆಳಂದ್, ಕಲಬುರಗಿ ತಹಸೀಲ್ದಾರ್ ಮತ್ತು ಉಪ ನೋಂದಾವಣಾ ಅಧಿಕಾರಿಗಳ ಕಚೇರಿ, BO ಕಚೇರಿ, ಅಗ್ನಿಶಾಮಕ ಠಾಣೆ, ತಾಲೂಕಾ ಪಂಚಾಯತ್ ಕಚೇರಿ, DC ಕಚೇರಿ, RTO ಚೆಕ್ ಪೋಸ್ಟ್ ಹೀಗೆ 2 ನ್ಯಾಯಾಂಗ ಅಧಿಕಾರಿಗಳು ಸೇರಿದಂತೆ ಲೋಕಾಯುಕ್ತ SP, DYSP, PI ಸೇರಿದಂತೆ ಸಿಬ್ಬಂದಿ ವರ್ಗ ತಪಾಸಣೆ ಮಾಡಿ ಅನೇಕ ನ್ಯೂನತೆಗಳು, ಅಕ್ರಮಗಳ ಕುರಿತು ಪತ್ತೆ ಹಚ್ಚಲಾಗಿದೆ. ಇನ್ನು ತಪಾಸಣೆ ವೇಳೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಚೆಕ್ ಪೋಸ್ಟ್ ನಲ್ಲಿ ಏಜೆಂಟರ ಮೂಲಕ ಹಣ ವಸೂಲಾತಿ ಮಾಡಲಾಗುತ್ತಿದೆ. ಆಳಂದ್ ಚೆಕ್ ಪೋಸ್ಟ್ ನಲ್ಲಿ ಅಕ್ರಮವಾಗಿ ಚೆಕ್ ಪೋಸ್ಟ್ ತೆರೆದು ಹಣ ವಸೂಲಾತಿ ಮಾಡುತ್ತಿರುವುದು ಕಂಡು ಬಂದಿದೆ ಎಂದರು. ಈ ಕುರಿತು ಈಗಾಗಲೇ ಸಂಬಂಧಪಟ್ಟವರ ಮೇಲೆ FIR ದಾಖಲಿಸಿದ್ದು, ಇದೀಗ ಅಕ್ರಮ ಚೆಕ್ ಪೋಸ್ಟ್ ತೆರವುಗೊಳಿಸಿದೆ. ಇಂದಿಲ್ಲಿ ನಡೆದ ಸಭೆಯಲ್ಲಿ ತಪಾಸಣೆಯಲ್ಲಿ ಕಂಡುಬಂದ ನ್ಯೂನತೆಗಳನ್ನು ಸರಿಪಡಿಸುವಂತೆ ಜಿಲ್ಲಾ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ವೆರಿ ರಿಗರಸ್ ಇನ್ಸ್ಪೆಕ್ಷನ್ ಇಟ್ಕೊಂಡಿದ್ದೀವಿ. ಒಂದು 80 ರಿಂದ 85 ಆಫೀಷಿಯಲ್ಸ್ ಬೋತ್ ಇನ್ ಆಲ್ ದ 4 ಡಿಸ್ಟ್ರಿಕ್ಟ್ಸ್ ಟುಗೆದರ್ ಟೀಮ್ ಮಾಡಿದ್ದೀವಿ. ಬೇರೆ ಬೇರೆ ಟೀಮ್ಗಳನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟು. ಹೀಗೆ ಇಲ್ಲಿ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ನಲ್ಲಿ ಒಂದು 8 ಟೀಮ್ಗಳನ್ನು ಮಾಡಿದ್ದೀವಿ. 8 ಟೀಮ್ನವರು ಇಲ್ಲಿವರೆಗೆ ಹೆಚ್ಚು ಕಡಿಮೆ ಪ್ರತಿಯೊಂದು ತಾಲೂಕನ್ನು ಕೂಡ ವಿಸಿಟ್ ಮಾಡಿ ಯಾವ್ಯಾವ ಆಫೀಸ್ಗಳನ್ನು ವಿಸಿಟ್ ಮಾಡಬೇಕು, ಯಾವ್ಯಾವ ಆಫೀಸ್ಗಳಲ್ಲಿ ಏನೇನು ಕೊರತೆ ಕಂಡು ಬರ್ತಾಯಿದೆ, ಏನೇನು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಕಂಡು ಬರ್ತಾಯಿದೆ, ಏನೇನು ಮಾಲ್ ಅಡ್ಮಿನಿಸ್ಟ್ರೇಷನ್ ಕಂಡು ಬರ್ತಾಯಿದೆ, ನೆಪೋಟಿಸಮ್, ಫೇವ್ರಿಟಿಸಮ್, ಕರಪ್ಷನ್ ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ತಪಾಸಣೆ, ಇನ್ಸ್ಪೆಕ್ಷನ್, ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿವಿ. ಆ ದಿಶೆಯಲ್ಲಿ ಆಳಂದ್ ತಾಲೂಕಾಗಲಿ, ಅಫ್ಜಲ್ಪುರ ಆಗಲಿ, ಬೇರೆ ಬೇರೆ ತಾಲೂಕುಗಳಿಗೆ ಟೀಮ್ ಹೋಗಿದ್ದಾರೆ. ಇಲ್ಲಿವರೆಗೂ ನನಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಅವೆಲ್ಲ ರಿಪೋರ್ಟ್ಗಳನ್ನು ಸ್ವಲ್ಪ ಸವಿಸ್ತಾರವಾಗಿ ಪಾಯಿಂಟ್ ವೈಸ್ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಅಧಿಕಾರಿಗಳ ಗಮನಕ್ಕೆ ಏನೇನು ನ್ಯೂನತೆಗಳು ಕಂಡು ಬರ್ತಾ ಇದ್ದಾವೆ ನಿಮ್ಮ ಆಫೀಸಲ್ಲಿ ಅಂತ ಇಲ್ಲಿವರೆಗೆ ತಿಳಿಸಿ ಹೇಳಿದ್ದೀವಿ. ಮತ್ತು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕೆಲವೊಬ್ಬರನ್ನ ವೈಯಕ್ತಿಕವಾಗಿ ಪಾರ್ಟಿ ಮಾಡ್ತೀವಿ, ಕೆಲವೊಬ್ಬರನ್ನ ಅವ್ರ ಹುದ್ದೆ ಮೇಲೆ ಪಾರ್ಟಿ ಮಾಡ್ತೀವಿ, ಮೇಲಾಧಿಕಾರಿಗಳನ್ನ ಪಾರ್ಟಿ ಮಾಡ್ತೀವಿ, ಕೆಲವು ಕೇಸ್ಗಳಲ್ಲಿ ಸರ್ಕಾರನ ಪಾರ್ಟಿ ಮಾಡ್ತೀವಿ, ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಇಲ್ಲಿ DC ಪಾರ್ಟಿ ಮಾಡ್ತೀವಿ, CEO ಪಾರ್ಟಿ ಮಾಡ್ತೀವಿ. ಇಲ್ಲಿ ಕಂಡಂಥ ಕೆಲವು ಲೋಪಗಳ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಅವುಗಳನ್ನು ಕಂಪ್ಲೈ ಮಾಡಿ ಆ ಲೋಪಗಳನ್ನು ನಿವಾರಣೆ ಮಾಡಿ ರಿಪೋರ್ಟ್ ಹಾಕಲಿಕ್ಕೆ ಒಂದು ಸ್ಟೆಪ್ಪು. ಆ ಲೋಪಗಳು ಗಂಭೀರ ಸ್ವರೂಪದಿತ್ತು ಅಂತಂದರೆ ಅವಕ್ಕೆ ಜವಾಬ್ದಾರಿ ಯಾರು, ಏನು ಅಪರಾಧ ಮಾಡಿದ್ದಾರೆ, ಅವರು ಏನು ಇರೆಗ್ಯುಲಾರಿಟೀಸ್ ಮಾಡಿದ್ದಾರೆ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದನ್ನು ಎರಡನೇದು. ಕಂಪ್ಲಯನ್ಸು, ಆ್ಯಕ್ಷನ್, ಹೀಗೆ 2 ವಿಧದಲ್ಲಿ. ಮತ್ತು ಕೆಲವು ಕೇಸ್ಗಳಲ್ಲಿ ಬರೀ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಪ್ರೊಸೀಡ್ ಮಾಡಿದರೆ ಸಾಲದು, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಕೆಲವು ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಮುಂದೆ ಆ ಕ್ರಿಮಿನಾಲಿಟಿ ಕಂಡು ಬಂದಲ್ಲಿ ಆರ್ಡರ್ ಮಾಡಿ ಕ್ರಿಮಿನಲ್ ಕೇಸ್ ಇನ್ನು ಮುಂದೆ ರಿಜಿಸ್ಟರ್ ಮಾಡಲಿಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ. ಈಗ ನಾಳೆನೂ ಇನ್ನೂ ಮಾಡ್ತೀವಿ. ಬೀದರ್ನಲ್ಲಿ ಮಾಡಿದ್ದೀವಿ,
ಕಲಬುರಗಿಯಲ್ಲಿ ಮಾಡಿದ್ದೀವಿ, ಯಾದಗಿರಿಯಲ್ಲಿ ಮಾಡಿದ್ದೀವಿ, ರಾಯಚೂರಿನಲ್ಲಿ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ನಾಳೆ ನಾಡ್ದು ನಡೀತದೆ. ಈಗ ಕಂಡು ಬಂದ ಮೇನ್ ಇದು ಅಂತೇನು ಅಂತಂದರೆ, ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದು ಅಂತಂದರೆ, ಇಷ್ಟೊತ್ತನ ಮಾತಾಡಿದ್ದೀವಿ, ಎಲ್ಲರ ಜೊತೆನೂ ವಿಚಾರಗಳನ್ನು ಮಾತಾಡಿದ್ದೀವಿ. ಶೇರ್ ಮಾಡ್ತೀವಿ ಇದನ್ನು, ಈ ವಿಷಯಗಳನ್ನು ಕೂಡ ನಿಮಗೆ ರೈಟಿಂಗ್ನಲ್ಲಿದೆ, ಶೇರ್ ಮಾಡ್ತೀವಿ. ಒಂದು ಹೇಳೋದು ಏನು ಅಂತಂದರೆ, ಈ ಚೆಕ್ ಪೋಸ್ಟ್ನಲ್ಲಿ ಹೋದ್ವಲ್ಲ, ಚೆಕ್ ಪೋಸ್ಟ್ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಅನ್ಅಥರೈಸ್ಡ್ ಆಗಿ ಒಂದು ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಎಷ್ಟು ಎಲ್ಲಿವರೆಗೆ ಹೋಗ್ಬೋದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅನ್ನೋದನ್ನು ನೀವು ಅದರ ಮೇಲೆ ಇಮ್ಯಾಜಿನ್ ಮಾಡಿ. ಅನ್ಅಥರೈಸ್ಡ್ಲಿ ಎ ಚೆಕ್ ಪೋಸ್ಟ್ ಈಸ್ ಓಪನ್ ಆ್ಯಂಡ್ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್, that check post is operating, collecting money illegally. ನಮ್ಮವ್ರು ಹೋಗಿ ಅಲ್ಲಿ ನಿಂತರೆ ಒಂದು ತಾಸಿನಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಯಿತು. ಯಾರು ಕಲೆಕ್ಟ್ ಮಾಡೋದು? ಏಜೆಂಟ್ಸ್ ಕಲೆಕ್ಟ್ ಮಾಡೋದು. ಅಲ್ಲೊಬ್ಬನು RTO ARTO ಒಂದು ವೆಹಿಕಲ್ ನಿಂತಿರ್ತದೆ. ಅವನು ARTO ಅಂತ ಅದನ್ನು ಬರೆದಿರ್ತಾರಲ್ಲಿ. ಅಲ್ಲಿ ಅದು ಬರೆದು, ಅಂದರೆ ಇದು RTO ಆಫೀಸು, ಇದು ಅವ್ರದ್ದು ಚೆಕ್ ಪೋಸ್ಟ್ ಅಂತ ಗೊತ್ತಾಗಬೇಕು ಅವ್ರಿಗೆ. ಆ ಥರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲನ್ನು ಅಲ್ಲಿ ನಿಲ್ಲಿಸಿರ್ತಾರೆ. ಅವ ARTOನೂ ಇರೋದಿಲ್ಲ, ಅಲ್ಲಿ ಯಾವನೂ ಇರೋದಿಲ್ಲ, ಬಟ್ ಯಾವನೋ ಒಬ್ಬ ಏಜೆಂಟ್ ಇರ್ತಾನೆ, ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಆ ಬಾಕ್ಸಿನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಸೊ ಅದು ಪ್ರತಿಯೊಂದು ಗಂಟೆಗೆ ಒಂದು 8,000 ರೂಪಾಯಿ ಕಲೆಕ್ಟ್ ಆಗ್ತದೆ. ಅದು 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಅದನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿ. ಆಯಿತು. ಸೊ ಹೀಗೆ ಹಗಲು ದರೋಡೆ, ಇದು ಸರ್ಕಾರಿ ನೌಕರದಾರ ಇನ್ ದ ಬ್ರಾಡ್ ಡೇಲೈಟ್ ಎಲ್ಲರ ಗಮನಕ್ಕೆ ಬರುವಂಗೆ ರಾಬರಿ. ಇದು ರಾಬರಿ ಅಲ್ಲದೆ ಮತ್ತೇನಿದು, ಹೌದಿಲ್ಲ? ಸೊ ಇದು ಅವ್ಯಾಹತವಾಗಿ ನಡೀತಾ ಇತ್ತು. ನಾವು ಹೋದ್ವಿ, ಫೋಟೋ ತಕ್ಕೊಂಡ್ವಿ, ಕೇಸ್ ರಿಜಿಸ್ಟರ್ ಮಾಡಿದ್ವಿ, FIR ಹಾಕಿದ್ದೀವಿ. FIR ಹಾಕಿದ್ರಿಂದ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.